ಹಾಯ್ ಫ್ರೆಂಡ್ಸ್, ನೋಡಿ ಇದು ನಮ್ಮ ಕೆಲಸ. ಬಿಸಿಲಲ್ಲಿ ಇದನ್ನು ಕಿತ್ಕೊಂಬರೋ ಅಷ್ಟರಲ್ಲಿ ಸೆಕೆ ನೀರು ಕಿತ್ಕೊಂಡು ತಲೆಯೆಲ್ಲ ಕೆದ್ರಕೊಂಡು ಹುಚ್ಚಿ ಥರ ಆಗೋಗಿದ್ದೀವಿ. ಕೈಯೆಲ್ಲ ತುಂಬ ಉರಿತೈತೆ. ಏನು ಮಾಡೋಕ್ಕಾಗಲ್ಲ, ಜೀವನ ಅಲ್ವಾ. ಇನ್ನು ನೋಡಿ ನಮ್ಮ ಮನೆ ಕೆಲಸ ಇಲ್ಲಿವರೆಗೂ ಬಂದಿದೆ. ಬೆಡ್ ಸಖತ್ತಾಗಿದೆ. ನೀರು ಕಟ್ಬಿಟ್ಟು ಇವಾಗ ಒಂದು ಪ್ರಮೋಷನ್ ಶೂಟ್ ಇದೆ. ಅದು ಅರ್ಧ ಆಗಿತ್ತು, ಇನ್ನು ಅರ್ಧ ಮುಗಿಸ್ಕೋಬೇಕು. ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಇದು ಗಟ್ಟಿ ಆಗಬೇಕಲ್ವ, ಬಿಸಿಲಲ್ಲಿ ಜಾಸ್ತಿ ಒಣಗಿಬಿಡುತ್ತೆ ಅಂತ. ಪಾಯ ಗಟ್ಟಿದ್ರೆ ಮನೆ ಚೆನ್ನಾಗಿರುತ್ತೆ. ಸಖತ್ತಾಗಿ ಕಟ್ಟಿದಾರಲ್ವ, ತುಂಬ ಖುಷಿ ಆಯಿತು. ಚೆನ್ನಾಗಿ ಬಂದಿದೆ. ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು, ಬೇರೆ ಬೇರೆ ಥರ ಹೇಳ್ತೀಯಲ್ಲ, ಬೇರೆ ಬೇರೆ ಥರ ಹೇಳ್ಬಿಡ. ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು. ಇವತ್ತೊಂದು ಹಳೇದು ರೇಷ್ಮೆ ಸೀರೆದು ಪ್ರಮೋಷನ್ ಇದೆ, ಅದಕ್ಕೆ ಶೂಟ್ ಮಾಡ್ಕೊತಾ ಇದ್ದೀವಿ. ಬೆಳಿಗ್ಗೆನೇ ಶೂಟ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಹೋಗಬೇಕು. ಮಾರ್ಕೆಟಿಂದ ಬರ್ತಾರೆ ನಮ್ಮ ಮಗ, ನಮ್ಮ ಯಜಮಾನ್ರು. ಅದರಿಂದ ಅವ್ರು ಬರೋಷ್ಟರಲ್ಲಿ ಪ್ರಮೋಷನ್ದು ಶೂಟ್ ಮುಗಿಸ್ಕೊತಾ ಇದ್ದೀವಿ. ನಾನು, ನನ್ನ ಸೊಸೆ, ನಮ್ಮ ಮಗ, ನನ್ನ ಅಳಿಯ, ನಮ್ಮಮ್ಮ ಎಲ್ಲ ಸೇರಿ. ಈಗ ನಮ್ಮ ಯಜಮಾನ್ರು ದೊಡ್ಡ ಮಗ ಬರೋಷ್ಟರಲ್ಲಿ ಇದು ಮುಗಿಸ್ಕೋಬೇಕು. ಇನ್ನು ಈ ಸೀರೆಗಳಿದಾವಲ್ಲ ಫ್ರೆಂಡ್ಸ್, ಇದೆಲ್ಲ ನಮ್ಮಮ್ಮ ಕೊಡ್ಸಿರೋದು. ದೇವ್ರಣೆ ನಂದೊಂದೂ ಇಲ್ಲ. ಬೇಗ ಏನು ಗೊತ್ತಾಯ್ತು, ಇದು ತಗೊಂಡಿದ್ದು 2 ವರ್ಷ ಬೇಕು ಅದಕ್ಕೆ ಗೌರಿ ಹಬ್ಬಕ್ಕೆ. ನನ್ನ ಹತ್ರ ಯಾವ ಸೀರೆ ಹೋಗೋ ನನ್ನ ಅಂತ ಎಲ್ಲ ನಿಂದು ಇರೋದು. ಇದು ನಿಂದೆ, ಇದು ನಿಂದೆ, ಇದು ನಿಂದೆ, ಇದು ನಿಂದೆ, ಇದು ನಿಂದೆ, ಯಾವುದು ನನ್ನ. ಅಲ್ಲಿ ಗ್ರೂಪ್ ಅಷ್ಟಲ್ಲಿ ನಿಂದ 500 ರೂಪಾಯಿ ಕೊಡ್ಲಿವಾ? ನೀನು 500 ರೂಪಾಯಿ ಕೊಟ್ಟಲ್ಲ ಸೀರೆ ತನಕ್ಕೆ? 1000 ರೂಪಾಯಿ. 1000 ರೂಪಾಯಿ. ಇದು ನಿಂದೆ. ಇವೆಲ್ಲ ರೇಷ್ಮೆ ಸೀರೆಗಳ. ನಾವು ಚೆನ್ನಾಗಿದ್ದೀವಿ, ಫೋನ್ ಚೆನ್ನಾಗಿಲ್ಲ. ಫೋನ್ ಚೆನ್ನಾಗ, ನಾವು ಚೆನ್ನಾಗಿಲ್ಲ. ನೋಡೋಣ. ನಾವು ಚೆನ್ನಾಗಿದ್ದೀವಿ, ಫೋನ್ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ, ಅದಕ್ಕೆ ಫೋನ್. ನೋಡಿ, ನಾನು ನನ್ನ ಮಗ ಇದ್ದಂಗೆ ಈ ತಾಯಿ ಮಗ ಇಬ್ರು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕೆಲಸ. ನಮ್ಮಪ್ಪ, ನನ್ನ ಮಕ್ಕಳು, ನಮ್ಮ ಮನೆಯವರು, ನಾನು ಬೆಳಗ್ಗೆಯಿಂದ ಸಾಕಾಯಿತು. ಇದನ್ನು ಕಿತ್ತಿ ಕೈಯೆಲ್ಲ ಉರಿತೈತೆ. ನಾನು ಸೈಡಿಗೆ ಬಂದುಬಿಟ್ಟಿದ್ದೀನಪ್ಪ, ಏನಾರು ಮಾಡ್ಕೊಳ್ಳಿ ಅಂತ. ಇದು ನೋಡಿ ನಮ್ಮ ಮನೆ ಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ. ಕೈ ಸಿಕ್ಕಾಪಟ್ಟೆ ಉರಿ ಬಂದುಬಿಟ್ಟಿತ್ತು. ಸೈಡಿಗೆ ಬಂದು ನಿಂತ್ಕೊಂಬಿಟ್ಟೆ. ಪಾಪ ಇವ್ರು ಮಾಡ್ತಾನೆ, ಅವ್ರು ಏನು ಮಾಡೋಕ್ಕಾಗಲ್ಲ. ಜೀವನ ನಡಿಬೇಕಲ್ಲ. ಇದು ನೋಡಿ, ಇದೊಂದು ಜೋಡಿ ನಮ್ಮ ಮನೇಲಿ. ಇವೆರಡು ಜೋಡಿ ಲವರ್ಗಳು. ಸ್ಟಾರ್ಟ್ ಆಯ್ತು. ಹೇಳ್ಬೇಕು ಏನಾದ್ರು ಇವಾಗ ಪಟ ಪಟ ಅಂತ ಜೋರಾಗಿ ಹೇಳ್ಬೇಕು. ಮೈಕ್ ತಂದ್ಕೊಡ್ಲಾ? ಹಾಂ, ನೀನು ಕೆಲಸ ಮಾಡಬೇಡಮ್ಮ, ಆಯಾಗಿ ಕುಂತಿರೋ ರಾಣಿಯಾಗೆ ಮಹಾರಾಣಿಯಾಗೆ ಅಂತೇಳಿ ವಿಡಿಯೋ ಆನ್ ಮಾಡ್ತಿದ್ದಂಗೆ ಕೆಲಸ ಮಾಡಿ ಬರಮ್ಮ ಅಂತ ಹೇಳ್ತಾ ಇದೀಯಾ? ಹಾಂ, ಹೇಳ್ದೆ ತಾನೆ? ಹಾಂ, ನೀನು ಹೇಳ್ದೆ ತಾನೆ ಏನಂತ? ಆಯಾಗಿ ಕುಳಿತಿರೋ ನೀನು ರಾಣಿಯಾಗೆ ಮಹಾರಾಣಿಯಾಗೆ ಅಂತ. ಹಾಂ, ಅಲ್ಲಿರೋರು ಯಾರು? ಇವ್ರು ಯಾರು ನೋಡು ಒಂದ್ಸಲ. ಹೇಳಮ್ಮ. ಬಾರಯ್ಯೋ, ಅಯ್ಯೋ ಬಾ. ಏನ್ ಬೇಡ, ಬಾ ಬೇಡ. ಏನಾದ್ರು ಹೇಳಮ್ಮ. ಏನ ಬಾ, ಏನು ಕಾಳಿ ಅನ್ಬಟ್ಟು ಎಲ್ಲ ಬಿದ್ದೋರು. ಹೇಳ್ತೀಯಾ? ವಿಡಿಯೋ ಕಟ್ ಮಾಡಲಿ. ಏನಾದ್ರು ಒಂದು ಡ್ಯಾನ್ಸ್ ಮಾಡ್ತಾಳೆ, ಕಿತ್ಕೊಂಡು ಹೋಗ್ಬೇಕು. ಆ ಥರದ್ದು ಒಂದು ಡೈಲಾಗ್ ಹೇಳು. ಅವ್ಳು ಡ್ಯಾನ್ಸ್ ಮಾಡ್ತಾಳೆ ಅದೇ ಥರ. ಯಾರು? ಅಲ್ಲಿ ಮಾಡ್ತಾಳೆ, ಮಾಡು. ಆ ಡ್ಯಾನ್ಸ್ ಆಮೇಲೆ ಮಾಡಿಸ್ತೀನಿ ಆ ಪಾಪ ಕೈಲಿ. ನೀನು ಇವಾಗ ಏನಾದರೂ ಹೇಳು, ಒಂದು ಡೈಲಾಗ್, ಚೆನ್ನಾಗಿರೋ ಡೈಲಾಗ್ ಹೇಳ್ತೀನಿ. ಹೋಗಲ್ಲ ತುಂಬ ಏನಪ್ಪ ಯಾವ್ದು ಸಖತ್ತಾಗಿ ಕೌಂಟ್ರ್ ಕೊಡೋನು ನನ್ನ ಮಗ. ಯಾಕೆ ಕೊಡ್ತಾ ಇಲ್ಲ? ಕೊಟ್ಟರೆ ಮಾತ್ರ ಸರಿಯಾಗಿ ಕೊಡ್ತಾನೆ. ವೇಟ್ ಮಾಡೋಣ. ಅನ್ನಪ್ಪ ನಾರಾಯಣ ನಾರಾಯಣ ಜೋರಾಗನ್ನ. ಇಲ್ಲಿವರೆಗೂ ಕೇಳಿಸಲ್ಲ, ಜೋರಾಗಿ ಹೇಳ್ಬೇಕು. ನಾರಾಯಣ ನಾರಾಯಣ ಅಂತ. ಹ್ಞೂ, ನಾಟಕದಲ್ಲಿ ಹೆಂಗೆ ಹೇಳ್ತಿದ್ದ ಹಂಗೆ ಹೇಳಪ್ಪ. ಹಾಂ, ಜೋರಾಗಿ ಜೋರಾಗಿ ವಾಯ್ಸು ಬರಲ್ಲ, ಜೋರಾಗಿ ಹೇಳ್ಬೇಕು. ನಾಟಕದಲ್ಲಿ ಹೆಂಗೆ ಹೇಳ್ತಿದ್ರ ಹಂಗೆ ಹೇಳಿ ಸಂಜಯ್.
ಫ್ರೆಂಡ್ಸ್, ನಮ್ಮಪ್ಪ ತುಂಬ ನಾಟಕದಲ್ಲಿ ಅಭಿನಯ ಮಾಡಿದ್ದಾರೆ. ಆದರೆ ಎಲ್ಲ ನಾಟಕದಲ್ಲೂ ಒಂದೇ ಪಾತ್ರ, ನಾರದನ ಪಾತ್ರ. ಅದಕ್ಕೆ ನಮ್ಮ ಅಪ್ಪನೆಲ್ಲರೂ ನಾರದ ಅಂತಲೇ ಕರೀತಾರೆ. ನಮ್ಮಪ್ಪ ತುಂಬ ಎಕ್ಸ್ಪರ್ಟು ನಾರದನ ಪಾತ್ರ ಮಾಡೋದ್ರಲ್ಲಿ. ಏನು ಸಂಬಳ ಕೊಡ್ತೀರಾ ಟೀ ಕೊಡೋಕೆ? ನಿಮಗೆ ಸಂಬಳ ಕೊಡೋರು ಹೇಳಲ್ಲ ಈ ಥರ. ಏ ನಮ್ಮ ಅಪ್ಪ ಹೇಳಿದ್ನಾ? ಹೇಳಿದ್ದೇನಪ್ಪ? ಏನಪ್ಪ ಹೇಳಿದ್ದೇನಪ್ಪ ನಾನು ಕೆಲಸನ? ಯಾವ್ದನ್ನ? ಈ ಎಮ್ಮೆ ಬೆಳೆಸಿಲ್ವ ಇಷ್ಟುದ್ದನ? ಹಂಗೆ ಬೆಳೆದ್ಬಿಟ್ಟೈತಾ? ಆ ಈಗ ಮಾತಾಡೋ ಕಿವಿ ಕೇಳಿಸ್ತಾ ಇಲ್ವಾ? ಕೇಳ್ಸರಿ ಕೇಳಿಸೈತೆ ಬಿಡು. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ಇದೇನು ಅಂತ? ಗೊತ್ತಿಲ್ಲ ಅಲ್ವಾ? ಗರಿ ಬರೀ ಕಟ್ಬೇಕು ಇನ್ನು? ಇಲ್ಲ, ಇಷ್ಟೇ ಇರಬೇಕು. ಅಂದರೆ ಕೊಳಿತದಲ್ಲಣ್ಣ. ಟೈಮಲ್ಲಿ 200 ರೂಪಾಯಿ ಕೆಜಿ ಆದರೂ ಆಯ್ತಿದ್ದು. ನಾವೇನೇನೋ ಈಚೆ ಬಂದರೆ ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ಈಚೆ ಬಂದ್ಬಿಡ್ತಾರೆ ಮಾತಾಡೋಕ್ಕೆ. ತುಂಬ ಖುಷಿ ಆಗುತ್ತೆ. ಈ ನನ್ನ ಮಗ ಕಾಫಿ ಮಾಡುವಂಥ ಕಾಫಿ ಪೌಡ್ರ್ ಬೇರೆ ತತ್ತವನೇ. ಮಾಡ್ಬಾ, ನನ್ನ ಕೈಲಿ ಮಾಡೋಕ್ಕಲ್ಲ. ಅದೇ ಕಾಣಕ್ಕೂ ಮಾಡಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಜಾಲಿ ಟ್ರಿಪ್ ಅಂತ ಹೋದ್ವಿ. ನನ್ನ ಮಗ ಕರ್ಕೊಂಡೋದ. ಬೆಲ್ಟ್ ಹಾಕ್ಕೊಳ್ಳಂದ್ರೆ ಹಾಕ್ಕೊಂಡ್ಲಿಲ್ಲ. ವಿಡಿಯೋ ಮಾಡ್ತಿದ್ದಂಗೆ ನೀವೆಲ್ಲ ಬೈತೀರಂತ ಬೆಲ್ಟ್ ಹಾಕ್ಕಂತವನೇ. ಅಷ್ಟು ಭಯ ನಿಮ್ಮನ್ನೆಲ್ಲ ಕಂಡ್ರೆ ನೋಡಿ. ಗಾಡಿ ಸ್ಟಾರ್ಟ್ ಮಾಡ್ದಾಗಿಂದ ಹೇಳ್ತಾ ಇದ್ದೆ, ಮಗನೇ ಬೆಲ್ಟ್ ಹಾಕ್ಕೊಳ್ಳ ಮಗನೇ ಬೆಲ್ಟ್ ಹಾಕ್ಕೊಳ್ಳ ಮಗನೇ. ನನ್ನ ಫ್ರೆಂಡ್ಸು ಫಾಲೋವರ್ಸು ಸರಿಯಾಗಿ ಮಾಂಜ ಕೊಡ್ತಾರೆ. ಹಾಕ್ಕೊಳ್ಳೋ ಅಂದರೆ ಹಾಕತ್ತೀನಿ ಬಾರಮ್ಮ ಅಂತ ಹೇಳ್ತಿದ್ದೆ. ಯಾಕೆಂದ್ರೆ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ದೆ. ನಾನು ಯಾವಾಗ ವಿಡಿಯೋ ಮಾಡೋಕ್ಕೆ ಫೋನ್ ಕೈಗೆ ತಗೊಳ್ಳಿ ಪಟ್ಟಂತ ಹಾಕೊಂಬಿಟ್ಟ. ಹೂಕಣಮ್ಮು, ನಿನ್ನ ಫ್ರೆಂಡ್ಸು ಫಾಲೋವರ್ಸು ಸರಿಯಿಲ್ಲ, ನಿನ್ನ ರುಬ್ಬೋದಲ್ಲ ಅಂತ ನನ್ನ ರುಬ್ಬಿಡ್ತಾರೆ. ಯಾಕಪ್ಪ ಅಂತೇಳಿ ಫಸ್ಟ್ ಹಾಕ್ಕೊಂಡಿದ್ದೆ ಬೆಲ್ಟು. ತುಂಬ ಬೇಜಾರಾಯಿತು. ಬೆಳಗ್ಗೆಯಿಂದ ಕಷ್ಟಪಟ್ಟು ಅದಕ್ಕೆ ಒಂದು ರೌಂಡ್ ಓಡಾಡ್ಕೊಂಬರೋದಂತ ಹೋಗಿದ್ದೀವಿ, ಎಲ್ಲರೂ ಇದ್ದೀವಿ. ಕಷ್ಟಪಟ್ಟರೆ ಸುಖ ಉಂಟು ಫ್ರೆಂಡ್ಸ್. ನನ್ನ ಜೀವನ ಇದು. ನೀವೇನೇನು ಅನ್ಕೊತೀರೋ ಗೊತ್ತಿಲ್ಲ. ಶೋಕಿ ಅನ್ಕೊಂತೀರೇನಂತ. ಶೋಕಿ ಅಲ್ಲ, ಹೇಳಿ ಸಾಕಾಗಿತ್ತು ಫ್ರೆಂಡ್ಸ್. ಹಾಕ್ಕೊಳಮ್ಮ ಬೆಲ್ಟ್ ಹಾಕ್ಕೊಳಮ್ಮ ಅಂತ. ಹಾಕ್ಕೊಂಡ್ಲೇ ಇಲ್ಲ. ಬಾರಮ್ಮ ಹಾಕ್ಕೊತೀನಿ ಅಂದ. ನಾನು ಯಾವಾಗ ವಿಡಿಯೋ ಮಾಡಿ ಆಯ್ ಫ್ರೆಂಡ್ಸ್ ಅಂದೆ ನಿಮಗೆ, ಪಟ್ಟನ್ನಂಗೆ ಬೆಲ್ಟ್ ಹಾಕೊಂಬಿಟ್ಟ. ಯಾಕೆಂದರೆ ನನ್ನ ಕಂಡ್ರೆ ಜಾಸ್ತಿ ಭಯಗಿಂತ ನಿಮ್ಮನ್ನ ಕಂಡ್ರೆ ಜಾಸ್ತಿ ಭಯ ನನ್ನ ಮಗನಿಗೆ. ನಿನ್ನ ರುಬ್ಬೋದಲ್ಲ ಅಂತ ನನ್ನ ರುಬ್ಬಿಡ್ತಾರಮ್ಮೋ ನಿನ್ನ ಫ್ರೆಂಡ್ಸು ಫಾಲೋವರ್ಸು ಅಂದ್ಬಿಟ್ಟು ಬೆಲ್ಟ್ ಹಾಕೊಂಬಿಟ್ಟ. ಅಷ್ಟು ಭಯ ಇದೆ ನಿಮ್ಮನ್ನ ಕಂಡ್ರೆ. ಇನ್ನು ಸಾಂಗ್ ಪ್ಲೇ ಆಗ್ತಾ ಇದೆ. ಬಟ್ ನಮ್ಮ ಯೂಟ್ಯೂಬ್ ಬಿಗ್ ಬಾಸು ಕಾಪಿ ರೇಟಿಂಗ್ ಕೊಟ್ಬಿಟ್ರು. ಅದಕ್ಕೆ ಸಾಂಗ್ ಕಟ್ ಮಾಡಿ ವಾಯ್ಸ್ ಹಾಕಿದ್ದೀನಿ. ಇನ್ನು ನಾನು ಪುನೀತ್ ಅಣ್ಣನ ಅಭಿಮಾನಿ, ನನ್ನ ಮಗ ದರ್ಶನ್ ಅಣ್ಣನ ಅಭಿಮಾನಿ. ಅವನು ದರ್ಶನ್ ಅಣ್ಣನ ಸಾಂಗ್ ಹಾಕ್ತೀನಿ ಅಂತ ನಾನು ಪುನೀತ್ ಅಣ್ಣನ ಸಾಂಗ್ ಹಾಕೊಂತ ಕೊನೆಗೆ ಇಬ್ಬರು ಸಾಂಗ್ನು ಹಾಕ್ಕೊಂಡು ಕೇಳ್ಕೊಂಡು ಎಲ್ಲ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಹೀಗಿದೆ ಫ್ರೆಂಡ್ಸ್ ನನ್ನ ಜೀವನ. ನಿಮ್ಗೇನು ಅನಿಸ್ತೋ ಗೊತ್ತಿಲ್ಲ, ನನಗಂತೂ ಖುಷಿ ಅನಿಸ್ತು. ಬೆಳಗ್ಗೆಲ್ಲ ಕಷ್ಟಪಟ್ವಿ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ. ತುಂಬ ತಲೆನೋವು ಬೇರೆ ಬಂದಿತ್ತು. ಹೆಂಗೋ ನನ್ನ ಮಗ ತಲೆನ ರಿಲೀಫ್ ಮಾಡ್ದ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೇದಾಗಲಿ. ಬಾಯ್.